ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ? ತಾಜೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಇದ್ದು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋರಿಗೆ ಇವತ್ತೊಂದು ಚಿಕ್ಕ ಐಡಿಯಾವನ್ನು ಕೊಡ್ತಾ ಇದ್ದೇನೆ. ತುಂಬ ಮಂದಿ ನನ್ನ ಹತ್ರ ಕೇಳ್ತಾ ಇದ್ದರೆ ಮನೆಯಲ್ಲಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ಏನಾದರೂ ಒಂದು ಐಡಿಯಾ ಕೊಡಿ ಅಂತ ಕೇಳ್ತಾ ಇದ್ದರೆ, ಅದಕ್ಕೋಸ್ಕರ ನಾನಿವತ್ತು ಸಿಂಪಲ್ ಆಗಿರುವಂಥ ಪುಡ್ಡಿಂಗ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಈ ಒಂದು ಪುಡ್ಡಿಂಗ್ ಇದೆ ನೋಡಿ, ಇದು ಮಾಡಲಿಕ್ಕೆ ತುಂಬಾ ಈಸಿ. ನಮಗೆ ಒಂದು ಹಾಫ್ ಆನ್ ಅವರಲ್ಲಿ ಇದನ್ನು ರೆಡಿ ಮಾಡ್ಬೋದು. ಹಾಗೆ ಟೇಸ್ಟಲ್ಲಿ ಕೂಡ ಹಾಗೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ. ನೀವು ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಒಮ್ಮೆ ಈ ಥರ ಟ್ರೈ ಮಾಡಿ. ಹಾಗೆ ನೀವು ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ, ಅದರಲ್ಲೂ ಆಲ್ ಅಂತ ಆಪ್ಷನ್ ಇರ್ತದೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ. ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಓಕೆ ಸ್ನೇಹಿತರೆ, ಇವಾಗ ಈ ಒಂದು ಪುಡ್ಡಿಂಗ್ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ 20 ಗ್ರಾಮ್ ಆಗೋಷ್ಟು ಚೈನಾ ಗ್ರಾಸನ್ನು ತೆಗೆದಿದ್ದೇನೆ. ಹಾಗೆ 1 ಲೀಟ್ರ್ ಹಾಲನ್ನು ಕೂಡ ತೆಗೆದಿದ್ದೇನೆ. ಜಾಸ್ತಿಯಾಗಿ ಅರ್ಧ ಲೀಟ್ರ್ ಹಾಲಿಗೆ 8 ಗ್ರಾಮ್ ಆಗೋಷ್ಟು ಚೈನಾ ಗ್ರಾಸನ್ನು ತೆಗಿತಾರೆ. ಬಟ್ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಿಗೆ 10 ಗ್ರಾಮ್ ಆಗೋಷ್ಟು ಚೈನಾ ಗ್ರಾಸನ್ನು ತೆಗೆದಿದ್ದೇನೆ. ಹಾಗೆ 1 ಲೀಟರ್ಗೆ 20 ಗ್ರಾಮ್ ಆಗೋಷ್ಟು ಚೈನಾ ಗ್ರಾಸನ್ನು ತೆಗೆದಿದ್ದೇನೆ. ಇದನ್ನು ನಾನು ಈ ಥರ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಮೆಜರ್ಮೆಂಟ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ನೀವೇನಾದರೂ ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ನಿಮ್ಮ ಪುಡ್ಡಿಂಗ್ ಏನಿದೆ ನೋಡಿ ಕರೆಕ್ಟಾಗಿ ಬರ್ತದೆ, ಪರ್ಫೆಕ್ಟಾಗಿರ್ತದೆ. ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಟೆಂಡರ್ ಪುಡ್ಡಿಂಗ್ ಮಾಡ್ತಾಯಿದ್ದೇನೆ. ಹಾಗಾಗಿ ನಾನು ಅದರೊಳಗಡೆ ಇರುವಂಥ ಮಲೈ ಇರ್ತದೆ ನೋಡಿ, ಒಳಗಡೆ ಇರುವಂಥ ಕ್ರೀಮ್ ಇರ್ತದೆ, ಅದನ್ನು ತೆಗೆದಿದ್ದೇನೆ. ಅದರಲ್ಲೇ ನಾನಿವತ್ತು ಪುಡ್ಡಿಂಗನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಹಾಗಾಗಿ ಕ್ಲೀನಾಗಿ ಅದನ್ನು ತೊಳೆದು ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ 4-5 ಪೀಸ್ ಆಗೋಷ್ಟು ಎತ್ತಿಟ್ಕೊಳ್ತಾ ಇದ್ದೇನೆ, ಯಾಕಂದರೆ ನಮಗೆ ಲಾಸ್ಟಿಗೆ ಅದಕ್ಕೆ ಗಾರ್ನಿಷ್ ಮಾಡಲಿಕ್ಕೆ ಬೇಕು ಅಂತ ಹೇಳಿ ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೇನೆ. ಓಕೆ, ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು. ಹಾಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಮಿಲ್ಕ್ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದೇ ಕಪ್ಪಲ್ಲಿ ನಾನು 1 ಕಪ್ ಆಗೋಷ್ಟು ಶುಗರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ಬಟರ್ ಬೇಕು. ನಾನಿಲ್ಲಿ ಒಂದು ದೊಡ್ಡ ಪೀಸ್ ಆಗೋಷ್ಟು ಬಟರನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಇದೇನಾದರೂ ನಿಮಗೆ ಗ್ರೈಂಡ್ ಮಾಡಲಿಕ್ಕೆ ಆಗಲಿಲ್ಲ, ಟೈಟ್ ಅಂತ ಅನಿಸಿದರೆ ನೀವು ಇದಕ್ಕೆ ಸ್ವಲ್ಪ ಬಿಸಿಯಾಗಿರುವಂಥ, ತುಂಬ ಜಾಸ್ತಿ ಬಿಸಿಯಲ್ಲ, ಉಗುರು ಬಿಸಿಯಾಗಿರುವಂಥ ಹಾಲು ಇರ್ತದೆ ನೋಡಿ, ಅದನ್ನು ಹಾಕಿ ನೀವು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಹಾಲನ್ನು ಕೂಡ ಬಿಸಿಯಾಗಲಿಕ್ಕೆ ಇಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ಸೈಡಲ್ಲಿ ಚೈನಾ ಗ್ರಾಸ್ ಇದೆ ನೋಡಿ, ಅದನ್ನು ಕೂಡ ಮೆಲ್ಟ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಇವಾಗ ನಮ್ಮ ಪೇಸ್ಟ್ ಕೂಡ ರೆಡಿಯಾಗಿದೆ ನೋಡಿ, ಈ ಥರ ಸ್ಮೂತಿಯಾಗಿರುವಂಥ ಪೇಸ್ಟ್ ಆಗಬೇಕು. ಈ ಥರ ಕ್ರೀಮನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಮಿಲ್ಕ್ ಮೇಡ್ ಯೂಸ್ ಮಾಡಬೇಕಂತೇನಿಲ್ಲ. ಹಾಗೆ ನೀವು ಸೇಲ್ ಮಾಡ್ತೀರಾ ಅಂದರೆ ಮಿಲ್ಕ್ ಮೇಡ್ ಯೂಸ್ ಮಾಡಬೇಕಾಗ್ತದೆ. ನೀವು ಮನೆಯವರಿಗೋಸ್ಕರವೇ ಮಾಡೋದಂತಾದರೆ ನೀವು ಮಿಲ್ಕ್ ಮೇಡನ್ನು ಯೂಸ್ ಮಾಡಬೇಕಂತೇನಿಲ್ಲ. ಈ ಒಂದು ಕ್ರೀಮ್ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗ್ತದೆ. ಹಾಗೆ ನಾನಿಲ್ಲಿ ಹಾಲಿಗೆ 1 ಕಪ್ ಆಗೋಷ್ಟು ಶುಗರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಶುಗರ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ಹೇಳಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದು ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ. ಹಾಗೆ ಇವಾಗ ಹಾಲು ಕೂಡ ಕುದೀತಾ ಉಂಟು. ಹಾಗೆ ಇನ್ನೊಂದು ಸೈಡಲ್ಲಿ ಚೈನಾ ಗ್ರಾಸ್ ಕೂಡ ಮೆಲ್ಟ್ ಆಗಿದೆ. ಎರಡು ಕೂಡ ಒಂದೇ ಟೆಂಪ್ರೇಚರ್ ಇರುವಾಗ ನೀವು ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಕೆಟ್ಟೋಗಿಬಿಡ್ತದೆ. ಅದಕ್ಕೋಸ್ಕರ ಹಾಗೆ ಕೆಲವರು ಹಾಲಲ್ಲೇ ಮಾಡ್ತಾರೆ. ನಾನಿಲ್ಲಿ ಸ್ವಲ್ಪ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಆಮೇಲೆ ನಾವು ರೆಡಿ ಮಾಡಿರುವಂಥ ಕ್ರೀಮ್ ಇದೆ ನೋಡಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟುಗಳೇನು ಇಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಹಾಗೆ ನಾನಿಲ್ಲಿ ಸ್ಟ್ರೈನ್ ಮಾಡಿಕೊಂಡು ನಂತರ ಈ ಥರ ಕಪ್ಪು ಇರ್ತದೆ ನೋಡಿ, ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಸೇಲ್ ಮಾಡುವವರಾದರೆ ಈ ಥರ ಕಪ್ಪಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಪುಡ್ಡಿಂಗ್ ಟ್ರೈ ಎಲ್ಲ ಇರ್ತದೆ ನೋಡಿ, ಅಂಥದ್ರಲ್ಲಿ ನಿಮಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು. ನಾನಿಲ್ಲಿ ಸ್ಟ್ರೈನ್ ಮಾಡುವಂಥ ವೀಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ನಾನು ತೋರಿಸಲಿಲ್ಲ. ಹಾಗೆ ನನಗೆ ಇಲ್ಲಿ 1 ಲೀಟ್ರ್ ಹಾಲಲ್ಲಿ 25 ಕಪ್ ಆಗೋಷ್ಟು ಪುಡ್ಡಿಂಗ್ ಸಿಕ್ಕಿದೆ. ಹಾಗೆ ನಾನಿಲ್ಲಿ 1 ಲೀಟ್ರ್ ಹಾಲು ಆಮೇಲೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಅಂದರೆ ನಾವಿಲ್ಲಿ 20 ಗ್ರಾಮ್ ಆಗೋಷ್ಟು ಚೈನಾ ಗ್ರಾಸನ್ನು ತೆಗೆದಿದ್ದೇವೆ ನೋಡಿ, ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು, ಏನೋ ಮೆತ್ತಗಾಗೋದಿಲ್ಲ. ನಾನು ನಿಮಗೆ ವಿಡಿಯೋದ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ಹಾಗೆ ನಾನಿಲ್ಲಿ ಗಾರ್ನಿಷ್ಗೋಸ್ಕರ ಮಲಾಯಿ ಕೂಡ ತೆಗೆದಿದ್ದೇನೆ, ಆಮೇಲೆ ಬಾದಾಮ್ ಕೂಡ ತೆಗೆದಿದ್ದೇನೆ. ಈ ಥರ ಕ್ರಷ್ ಮಾಡಿಕೊಂಡು ತೆಗೆದಿದ್ದೇನೆ. ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ರೆಡಿ ಮಾಡಿರುವಂಥ ಪುಡ್ಡಿಂಗ್ ಇದೆ ನೋಡಿ, ಅದರ ಮೇಲೆ ಹಾಕ್ಕೊಳ್ಳಿ. ತಣ್ಣಗಾದ ನಂತರ ಹಾಕ್ಕೊಳ್ಬೇಡಿ, ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಇಟ್ಕೊಳ್ತದೆ. ಅದಕ್ಕೋಸ್ಕರ, ಇಲ್ಲಾಂದರೆ ಅದು ಮೇಲೇ ನಿಂತಿರ್ತದೆ. ಪುಡ್ಡಿಂಗ್ ಗಟ್ಟಿಯಾದ ನಂತರ ಮೇಲೇ ನಿಂತಿರ್ತದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ. ನೀವು ಇದೇ ತೆಗಿಬೇಕಂತೇನಿಲ್ಲ, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಇದೆ ನೋಡಿ ಅದನ್ನು ನೀವು ತೆಗಿಬಹುದು. ಇವಾಗ ಇದರ ಮೇಲೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ನಂತರ ತಿನ್ನಲಿಕ್ಕೆ ತುಂಬಾ ಖುಷಿಯಾಗ್ತದೆ. ಹಾಗೆ ನಿಮಗೇನಾದರೂ ಅರ್ಜೆಂಟ್ ಇದೆ ಅಂತಂದರೆ ನೀವು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಕೂಡ ಇಡ್ಬೋದು, ನಂತರ ನೀವು ತಿನ್ಬೋದು. ಇದನ್ನು ತುಂಬಾ ಚೆನ್ನಾಗಾಗ್ತದೆ. ಟೇಸ್ಟಲ್ಲಂತೂ ಹೇಳೋದೇ ಬೇಡ, ಸಖತ್ ಟೇಸ್ಟಾಗಿರ್ತದೆ. ನೀವು ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಒಮ್ಮೆ ಈ ಥರ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ನಾನಿವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಇವಾಗ 2 ಅವರ್ ಆಗಿದೆ. ಇದನ್ನು ನಾನು ಫ್ರಿಜ್ಜಿಂದ ತೆಗೆದಿದ್ದೇನೆ. ಇವಾಗ ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ಹೇಗೆ ಬಂದಿದೆ ಅಂತ ಹೇಳಿ, ನಿಮಗೆ ಗೊತ್ತಾಗ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಟೇಸ್ಟಲ್ಲಂತೂ ಹೇಳೋದೇ ಬೇಡ, ಬಾಯಲ್ಲಿಟ್ಟರೆ ಕರಗು ಹೋಗ್ತದೆ, ಅಷ್ಟೊಂದು ಟೇಸ್ಟ್ ಇದೆ. ಓಕೆ ಸ್ನೇಹಿತರೆ, ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಇನ್ಶಾಲ್ಲ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.